ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್. ಸರ್, ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು ವೈಟ್ ಬೋರ್ಡು ಗಾಡಿ ಸೇಲ್ಗಿದೆ ಅಂತ ವಾಟ್ಸಪ್ ಮಾಡಿದ್ರಿ. ಹಾಂ, ನಮ್ಮದೇ ಸರ್, ಹಾಕಿದ್ದವ್ರು ಸರ್ ಅದನ್ನು ರೀ. ಓಕೆ ಸರ್, ಹಂಗೆ ಡೀಟೇಲ್ಸ್ ಕೊಟ್ಬಿಡಿ. ಗಾಡಿ ಯಾವ ಮಾಡಲ್ ಸರ್ ಇದು? ಸರ್ 18 ಎಂಡ್ರಿ ಸರ್. 18 ಎಂಡು, 2018 ಎಂಡಲ್ಲಿ. ಹಾಂ ಸರ್. ಓಕೆ, ಗಾಡಿ ಎಷ್ಟು ಓಡಿದೆ ಸರ್? ಗಾಡಿ 1,38,000 ಹೊಡೆ ಸರ್. 1,38,000ನಾ? ಹಾಂ ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಈಗ ನಾವು 4ನೇ ಓನರ್ ಸರ್. ಈಗ 4th ಓನರಲ್ಲಿ ಇದೆ. ನೆಕ್ಸ್ಟ್ ತಗೊಳ್ಳೋರು 5ನೇ ಓನರು. ಹಾಂ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ, ರನ್ನಿಂಗ್ ಇದೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಸರ್, ಟ್ರಾನ್ಸ್ಫರ್ ಅಂದ್ರೆ ಅವ್ರು ರೇಟ್ ಮಾತಾಡಿದಾಗ ಹೆಂಗೆ ಇರ್ಬೇಕು ಹಂಗೆ ಮಾಡಕ್ಕೆ ಬರೋದು. ನಾವು ಅಂದ್ರೆ ಈಗ CC ತೆಗೆದು ಕೊಡ್ತೀವಿ ಸರ್, ಅವ್ರು ಮಾಡ್ಕೊಳ್ಬೇಕತ್ರಿ. ಓಕೆ, ಕಸ್ಟಮರ್ ಬಂದರೆ ಅವರ ಮಾತಾಡೋ ಟೈಮಲ್ಲಿ ಯಾವ ಥರ ಆಗುತ್ತೆ ಆ ಥರ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ? ಹ್ಞೂ ಸರ್. CC ಒಂದು ಎತ್ಕೊಡ್ತೀರಾ? ಹಾಂ, CC ಒಂದು ಎತ್ತು ಕೊಡ್ತೇವೆ ಸರ್ ನಾವು. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಎಲ್ಲ ಕಂಪ್ನಿ ಪೇಂಟ್ ಇದೆ, ಒರಿಜಿನಲ್ ಪೇಂಟ್ ಸರ್. ಒರಿಜಿನಲ್ ಪೇಂಟೆ? ಹಾಂ ಸರ್. ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಇದೆ ಸರ್. ಓಕೆ, ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗು ಈ ಥರ? ಇಲ್ಲ ಸರ್, ಏನೂ ಇಲ್ಲ ಸರ್. ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್, ಎಲ್ಲ ಕಂಪ್ನಿ ಫಿಟ್ಟಿಂಗ್ ಇದೆ ಸರ್. ಬಂಪರ್ ಏನು ಹಾಕ್ಸಿರೋ ಥರ ಇದ್ದೀರಾ? ಇಲ್ಲ ಸರ್, ಏನು ಬಂಪರ್ ಏನೂ ಹಾಕಿರಲ್ಲ ಸರ್. ಏನಿಲ್ಲ, ಫ್ಲೋರ್ ಮ್ಯಾಟ್ ಆಗಿರ್ಬೋದು, ಸೀಟ್ ಕವರ್ ಏನೂ ಹಾಕ್ಸಿಲ್ಲ? ಇಲ್ಲ ಸರ್, ಏನೂ ಹಾಕಿಲ್ಲ. ಓಕೆ ಸರ್, ಆಯ್ತು. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಹಾಂ ಸರ್. ಇಂಟೀರಿಯರು ಅಂದರೆ ಒಳಗಡೆ ಏನೇನು ಬರುತ್ತೆ? AC ಬರುತ್ತಾ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಯಾವ ಥರ ಏನು ಬರುತ್ತೆ ಅಂತ? 4 ಪವರ್ ವಿಂಡೋ ಅದಾವೆ ಸರ್. ಹಾಂ. ಮತ್ತು AC ಇದೆ ಸರ್, ACನೂ ಓಕೆ ಇದೆ ಸರ್, ಏನು ಪ್ರಾಬ್ಲಮ್ ಓಕೆ, ಇಲ್ಲ. ಸಿಸ್ಟಮ್ ಏನಾರು ಇದೆಯಾ? ಆ ಸಿಸ್ಟಮ್ ಅಂದ್ರೆ ಸರ್ ಅದೇನು ಕಂಪ್ನಿಯಿಂದ ಬಂದಿರುತ್ತಲ್ಲ ಸರ್, ಅದ ಐತೆ ಸರ್, ಬೇರೆ ಕಂಪ್ನಿಯಿಂದ ಬಂದಿದೆ ಇದೆ? ಹಾಂ ಸರ್. ಓಕೆ, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಎಷ್ಟು ಹೊಸ ಅದಾವೆ ಸರ್, ಹೊಸ ಟೈರ್. 4 ಟೈರ್ಗಳು ಹೊಸದಿದೆಯಾ? ಹಾಂ ಸರ್, ಹೊಸ ಇದಾವೆ ಸರ್. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಏನಿಲ್ಲ ಸರ್. ಓಕೆ, ಗಾಡಿಗೆ ಮ್ಯಾಗ್ವಿಲ್ ಇದೆಯಾ ಸರ್? ಮ್ಯಾಗ್ವಿಲ್ ಇಲ್ಲ ಸರ್, ಇದು ಅದಾವೆ ಸರ್, ಡಿಸ್ಕ್ ಅದಾವೆ ರೀ. ಹಾಂ. ಹಾಂ, ಮ್ಯಾಗ್ವಿಲ್ ಇಲ್ಲ ಸರ್. ಮಾಮೂಲಿ ನಾರ್ಮಲ್ ವೀಲು? ಹಾಂ, ನಾರ್ಮಲ್ ಅದಾವೆ ಸರ್. ಓಕೆ, ಇದು ಫ್ಯೂಲು ಡೀಸೆಲ್ಲಾ? ಹಾಂ, ಡೀಸೆಲ್ ರೀ ಸರ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಮೈಲೇಜ್ ಸರ್ ಈಗ 25 ತನಕ ಕೊಡ್ತೈತೆ ನೋಡಿ ಸರ್ ನಮ್ಮ ಕೈಯಾಗ ರೀ. 25 ಕಿಲೋಮೀಟ್ರ್ ಮೈಲೇಜ್ ಬರ್ತಿದೆ ಈಗ? ಹಾಂ ಸರ್. ಓಕೆ ಸರ್, ಇದಕ್ಕೆ ಓನರ್ ಯಾರು? ಗಾಡಿಗೆ ಓನರ್ ನೀವೇನಾ? ಹಾಂ, ನಾವೇ ರೀ ಸರ್. ಓಕೆ, ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಸರ್, ಇದು ಬಿಜಾಪುರದಿಂದ 30 ಕಿಲೋಮೀಟ್ರ್ ಇದೆ ಸರ್ ನಮ್ಮದು. ಬಬಲೇಶ್ವರ ತಾಲೂಕು ರೀ, ಸೇಗುಣ್ಸ್ ಅಂತ ಹೇಳ್ರಿ ಸರ್. ಒಟ್ಟಿನಲ್ಲಿ ಬಿಜಾಪುರ ಜಿಲ್ಲೆ ಬರುತ್ತೆ. ಬಿಜಾಪುರದಿಂದ ಒಂದು 30 ಕಿಲೋಮೀಟ್ರು? ಹಾಂ, 30 ಕಿಲೋಮೀಟ್ರ್ ಸರ್. ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊಂಡು ಬರ್ತಾರೆ ಯಾರನ್ನ ನೋಡೋರಾದರೆ. ಓಕೆ, ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಗಾಡಿಗೆ? 6.5 ಹೇಳ್ತೀವಿ ಸರ್. 6.5? ಅದರಲ್ಲಿ ಏನಾದರೂ ನೆಗೆಷಿಬಲ್ ಆಗುತ್ತಾ? ಏನಿಲ್ಲ, ಗಿರಾಕಿ ಏನು ಬಂದು ಮಾತಾಡಿಂತ ಸರ್, ಏನು ಮಾತಾಡ್ರಿ ಬರ್ರಿ. ಕಸ್ಟಮರ್ ಯಾರನ್ನ ಡೈರೆಕ್ಟ್ ಬಂದರೆ ಬೇಕಾದ್ರೆ ಕಡಿಮೆ ಮಾಡೋಣ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಕಸ್ಟಮರ್ ಬಂದ್ರೆ ರೀ ಫೋನ್ ಮಾಡಿ ಕೊಡಕ್ಕೆ ಬರುತ್ತೆ ಸರ್. ಓಕೆ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ವಿಡಿಯೋ ನಿಮ್ಮದೇ ಬರುತ್ತೆ. ಹ್ಞೂ ಸರ್. ಯಾರನ್ನ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ಹ್ಞೂ ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್. ಹ್ಞೂ, ನಮಸ್ಕಾರ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ.
ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.